ಒಬ್ಬ ಕವಿಯ ಭಾವನೆ ಸೌಂದರ್ಯದತ್ತ ಹರಿತದೆ. ಒಬ್ಬ ಒಕ್ಕಲಿಗನ ಭಾವನೆ ಅದು ಹೊಲದತ್ತ ಹರಿತದೆ. ವ್ಯಾಪಾರಿಯ ಭಾವನೆ ಹಣದತ್ತ ಹರಿತದೆ. ಹಾಗೆ ಒಂದೊಂದು ಕಡೆ ಒಂದೊಂದು ದಿಕ್ಕಿನತ್ತ ಅದು ಹರಿದು ಹೋಗ್ತದೆ. ಯಾವ ದಿಕ್ಕಿನಲ್ಲಿ ಅದು ಹರಿತದೆ ಅದು ಆ ಮನುಷ್ಯನಿಗೆ ಸುಖವನ್ನು, ಸಂತೋಷವನ್ನು ಸಾಮಾನ್ಯವಾಗಿ ಕೊಡ್ತಿರ್ತದೆ. ಆದರೆ ಸೌಖ್ಯ, ಸಂತಸ ಪವಿತ್ರವಾಗಿರಬೇಕಾಗಿತ್ತು ಅಂದರೆ ಅದರ ದಿಸೆ ಅದು ಯೋಗ್ಯವಾಗಿರಬೇಕು. ಸದಾ 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 ಬಾಹ್ಯ ಭೌತಿಕ ವಸ್ತುಗಳತ್ತ ಹರಿತಿತ್ತು ಅಂದರೆ ಮನಸ್ಸಿನ ಮಧ್ಯ ಅಹಂ ಮತ್ತು ಮಮ ಇವು ಎರಡು ಭಾವನೆಗಳು ಬಲಿಷ್ಠ ಆಕೋತ ಹೋಗ್ತಾವೆ. ಅಂದ್ರೆ ಇದರ ಕಡೆ ನಮ್ದು ಹರಿತು ಅಂದರೆ ಇದು ಬೇಕು ಅನ್ನಿಸ್ತದೆ. ಅದನ್ನು ಪಡೆಯುವ ಪ್ರಯತ್ನ ನಾವು ಮಾಡ್ತೇವೆ. ಮಮ ಅದು ಹೆಚ್ಚು ಆಗಬೇಕು, ಹಾಗೆ ನೋಡ್ಕೋತೇವೆ. ಇದು ನನ್ನದು ಅನ್ನೋದು ಹೆಚ್ಚಿರಬೇಕು. ಆ ಬಳಿಕ ಹೆಚ್ಚಾದ ಬಳಿಕ ನಾನು ಅನ್ನೋದು ಪುಷ್ಟವಾಗಿರ್ತದೆ. ಎರಡೂ ಎಷ್ಟು ಚಂದ ಬೆಳ್ಕೋತ ಹೋಗ್ತಾವೆ. ಈ ವಸ್ತು ಬೇಕು, ನನಗೆ 1,000 ಬೇಕು ಅಂದರೆ 1,000 ಸಿಕ್ತು ಅಂತ ಇಟ್ಟುಕೊಳ್ಳಿ, ಅದು ಮಮ ಆಯಿತು, ನನ್ನದಾಯಿತು. 1,000 ನನ್ನದಾದ ಬಳಿಕ ನಾನು 1,000ಾಧೀಶ, ಇದು ಅಹಂ. ಎರಡು ಹೊಂದ್ಕೊಂಡು ಹೋಗ್ತಿರ್ತಾವೆ. ಮಮ ಇದು ಎಷ್ಟು ಹೆಚ್ಚಾಗ್ತದೆ ಅಷ್ಟು ಅಹಂ ಇದು ಪುಷ್ಟವಾಗ್ತದೆ. ಮಮ ಇದು ಎಷ್ಟು ಕಡಿಮೆಯಾಗ್ತದೆ ಅಹಂ ಇದು ಕೃಶವಾಗ್ತದೆ. ಎರಡು ಜೋಡಿಯಾಗೇ ಹೋಗುವವು. ಆದರೆ ಯಾವಾಗ ಅದು ವಿಶ್ವದತ್ತ ಹರಿದು ಹೋಗ್ತದೆ, ಹೃದಯದ ಭಾವನೆ ಅಥವಾ ಪರಮ ಸತ್ಯದತ್ತ ಪ್ರವಹಿಸ್ತದೆ, ಆವಾಗ ಮಮ ಕಡಿಮೆಯಾಗ್ತದೆ, ಅಹಂ ಕಡಿಮೆಯಾಗ್ತದೆ. ಇದು ವೈಶಿಷ್ಟ್ಯ. ಮಮ ಅನ್ನೋದೇ ಉಳಿಯೋದಿಲ್ಲ, ಅಹಮ್ಮನು ಉಳಿಯೋದಿಲ್ಲ. ಅಹಮ್ಮ ಹೋಯಿತು, ಮಮ ಹೋಯಿತು, ಬಂಧನಗಳು ಹೋದವು. ಎಲ್ಲಿವರೆಗೆ ನನ್ನದು ಅಂತಿರ್ತದೆ ಅಲ್ಲಿವರೆಗೆ ಬಂಧನ ಇರ್ತದೆ. ಎಲ್ಲಿವರೆಗೆ ನಾನು ಅಂತಿರ್ತದೆ ಅಲ್ಲಿವರೆಗೆ ಬಂಧನ ಮತ್ತು ದುಃಖ ಎರಡೂ ಇರ್ತದೆ. ಯಾವಾಗ ನನ್ನದು ಹೋಯಿತೋ, ಯಾವಾಗ ನಾನು ಹೋಯಿತೋ, ಆವಾಗ ಏನು ಉಳಿತದಲ್ಲ ಅದಕ್ಕೆ ಶಾಂತಿ ಅಂತ ಕರೆಯೋದು. ಸುಖ ಬೇರೆ, ಶಾಂತಿ ಬೇರೆ. ಸುಖ ಇಚ್ಛೆಗಳು ಪೂರ್ಣ ಆದ ಹಾಗೆ ಮಮ ಹೆಚ್ಚಾಕೋತ ನಂದು ಅನ್ನೋದು ಹೆಚ್ಚಾಕೋತ ಹೋಯಿತು ಅಂದರೆ ಒಂಥರ ಸುಖ ಅನ್ನಿಸ್ತದೆ. ನಾನೀಗ ಲಕ್ಷಾಧೀಶ, ನಾನೀಗ ಕೋಟ್ಯಾಧೀಶ, ಇದು ಮಮ. ನನ್ನದು ಎಷ್ಟು? ನನ್ನದು ಕೋಟಿ, ನನ್ನದು ಅಬ್ಜ. ಈಗ ಇದು ಬೆಳೀತು ಅಂದರೆ, ನನ್ನದು ಅನ್ನೋದು ಬೆಳೀತು ಅಂದರೆ ಆವಾಗ ನಾನು ಅನ್ನೋದು ಎಷ್ಟು ಪುಷ್ಟವಾಗ್ತದೆ. ನಾನು ಲಕ್ಷಾಧೀಶ, ಕೋಟ್ಯಾಧೀಶ ಅಂದ ಕ್ಷಣವೇ ನನಗೆ ಕೆಲವರು ಹಿಡಿಸೋದಿಲ್ಲ, ಕೆಲವರು ಹಿಡಿಸ್ತಾರೆ. ಅಲ್ಲಿಂದ ಲಕ್ಷಾಧೀಶರ ಕೂಡ ನಾನು ವರ್ತಿಸೋದಿಲ್ಲ, ಸುಮ್ಮನೆ ಕೆಳಗದಾರ ಅಂತ ಹಿಂಗೆ ಭಾವಿಸ್ತೇನೆ. ನಾನು ಸ್ವಲ್ಪ ಮ್ಯಾಲ. ನಮ್ಮ ಗೆಳೆತನ ಕೇವಲ ಕೋಟ್ಯಾಧೀಶರು ಕೂಡ, ನಾವು ಸಣ್ಣವರು ಕೂಡ ನಾವು ಇರೋರಲ್ಲ.
ಹಿಂಗೆ ಅದು ಹಂಗೆ ಆಗ್ತದೆ. ರಾಜರು ಕೂಡ ಇರ್ತಾರೆ. ಇಲ್ಲೇನು ದೊಡ್ಡವರು ಮಂತ್ರಿಗಳು ಕೂಡ ವ್ಯವಹರಿಸ್ತಾರೆ. ಸಾಮಾನ್ಯರು ಕೂಡ ವ್ಯವಹರಿಸ್ತಾರೆ. ಯಾಕೆ? ಮಮ ಅಂತದ ಅಲ್ಲ, ಅದು ಹಂಗೆ ಭಾಗ ಮಾಡ್ತದೆ. ಅದ ಭಾಳ ವಿಚಿತ್ರ. ಭಾಳ ಭಾಗ ಮಾಡ್ಕೋತ ಹೋಗ್ತದೆ. ನೀವು ಹೊರದೇಶಕ್ಕೆ ಹೋಗ್ರಿ, ಉತ್ತರದವರು ಒಂದು ಕಡೆ ಇರ್ತಾರೆ, ದಕ್ಷಿಣದವರು ಒಂದು ಕಡೆ ಇರ್ತಾರೆ, ಪೂರ್ವದವರು ಕೂಡ್ಕೋತಿರ್ತಾರೆ, ಪಶ್ಚಿಮದವರು ಕೂಡ್ತಾರೆ. ಆದರೆ ಪೂರ್ವ ಪಶ್ಚಿಮದವರು ಕೂಡಿರೋದು ಕಷ್ಟ ಆಗ್ತದೆ. ಹಂಗೆ ಹಾಕೋತ ಹೋಗ್ತದೆ. ಆದ್ದರಿಂದ ಪ್ರಪಂಚ ಅಂದರೆ ಏನೂ ಅಲ್ಲ. ಈ ಅಹಂ ಮಮ, ನಾನು ನನ್ನದು ಅಂತೇನದ, ಈ ಎರಡರ ಕ್ರೀಡಾಭೂಮಿ ಇದು ಪ್ರಪಂಚ. ಇವೆರಡರ ಲೀಲಾ ಇದು. ಏನದ? ಹುಟ್ಟಿನಿಂದ ಸಾಯುವವರೆಗೆ ನಾವು ಏನು ಮಾಡ್ತೇವೆ ಅಂದ್ರೆ ನನ್ನದು ಅನ್ನೋದನ್ನು ಬಲಿಯುವಂತೆ ಮಾಡ್ತೇವೆ. ನಾನು ಅನ್ನೋದು ತನ್ನಷ್ಟಕ್ಕೆ ತಾನೇ ಪುಷ್ಟವಾಗ್ತಾ ಹೋಗ್ತದೆ. ಕೊನೆಗೊಮ್ಮೆ ನಂದು ಹೋಗ್ತದೆ, ನಾನು ಹೋಗ್ತೇನೆ. ಇದು ಭಾಳ ವಿಚಿತ್ರದ. ಇದು ಜೀವನ. ಯಾರು ಮಾಡಿದರೇನು? ಇಷ್ಟ ಎಲ್ಲ ಯುದ್ಧ ಮಾಡಿದರು. ಜಗತ್ತಿನಲ್ಲಿ ಎಂಥೆಂಥ ಅತ್ಯದ್ಭುತ ಯುದ್ಧಗಳನ್ನೇ ಮಾಡಿದರು. ಗೆದ್ದೇವಿ ಅಂತ ಹೇಳಿದರು. ಆದರೆ ಉಳಿಲಿಲ್ಲ ಅಷ್ಟು. ನನ್ನದು ಅನ್ನೋದು ಉಳಿಯೋದಲ್ಲ, ಅದು ಭಾವಗತ. ಸುಮ್ಮನೆ ಅಂತೇವೆ, ಆದರೆ ಆ ವಸ್ತುಗಳು ನಮ್ಮವಾಗೋದಿಲ್ಲ. ಯಾವ ವಸ್ತುನೂ ಜಗತ್ತಿನ ಒಂದು ವಸ್ತು ಸಹಿತ ನನ್ನದಾಗಿ ಉಳಿಯೋದಿಲ್ಲ. ಆದರೆ ನನ್ನದು ಅಂತ ನಾನೇನು ಭಾವಿಸ್ತೇನೆ, ಇದಕ್ಕೆ ಭ್ರಮೆ, ಮಾಯೆ ಅಂತ ಶಬ್ದ ಬಳಸಿದರು. ಇದೊಂದು ನನ್ನ ಭ್ರಮ ಅಷ್ಟು. ಎಲ್ಲ ನನ್ನದು, ನಾನು ಲಕ್ಷ ಅಂತ ಭ್ರಮ. ಇದು ಭ್ರಮ. ಜಗತ್ತೆಲ್ಲ ಹೋಯಿತು ಅಂತ ಇಟ್ಕೋರಿ, ಇವ ಒಬ್ಬನೇ ಉಳ್ದಾನ ಈ ಭೂಮಂಡಲದಲ್ಲಿ. ಇವನ 10 ಕೋಟಿ 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 ಸಂಪತ್ತದ. ಇವು ಯಾರೇ ಕೋಟ್ಯಾಧೀಶ ತಾರೇನು? ಯಾರೂ ಇಲ್ಲ. ಜಗತ್ತಿನಾಗ ಯಾರ್ಯಾರೂ ಇಲ್ಲ, ಒಬ್ಬನೇ. ಆವಾಗ ಕೋಟಿಲ್ಲ, ಲಕ್ಷ ಇಲ್ಲ, ಅಬ್ಜ ಇಲ್ಲ, ಏನೂ ಇಲ್ಲ. ಅವ ಶೂನ್ಯ. ಯಾರೇ ಇದ್ರಲ್ಲ ಇದು ಪ್ರಶಸ್ತಿಗಳನ್ನು ನಾವು ಕೊಡೋದು, ಮಂದಿ ಇದ್ರಲ್ಲ. ಬರೀ ನಾನು ಒಬ್ಬನೇ ಹಿಂಗೆ ಹಾಕ್ಕೊಂಡು ಕೂತ್ರಲ್ಲಿ ಉಪಯೋಗ ಏನಾಗ್ತದೆ? 4 ಮಂದಿ ನೋಡೋರು ಬೇಕು. ಅದ್ಭುತ ಮನೆ ಕಟ್ಟಿರಬೇಕು. 4 ಮಂದಿ ಮನೆಗೆ ಬಂದು ಹೇಳ್ತಿರ್ಬೇಕು, ಏನು ಮನೆ ಅಂತಿರ್ಬೇಕು. ಬರೇ ಮನೆ ಕಟ್ಟಿ ಒಳಗೆ ಕುಂತ್ರೆ ಸಂತೋಷ ಆಗೋದಿಲ್ಲ. ಆಗ ಹೊರಗೆ ಸಮಾಜ ಬೇಕಾಗ್ತದೆ. ಆವಾಗ ನಾನು ನನ್ನದು ಅನ್ನೋದಕ್ಕೆ ಒಂದೇನರೇ ಅರ್ಥ ಇರ್ತದೆ. ಅದು ಸಮಾಜಾವಲಂಬಿ. ಯಾರ್ಯಾರು ಇಲ್ಲ ನಾ ಭಾರಿ ಶ್ರೇಷ್ಠ ಅಂದರೆ ಏನು ಅರ್ಥ ಆಗ್ತದೆ? ಅದಕ್ಕಿದು ಸ್ವಯಂ ಅಲ್ಲ, ಇದು ಪರಾವಲಂಬಿ. ಇಂಥ ಪರಾವಲಂಬಿ ಭಾವನೆ ಏನು 2 ಅದಾವ, ನಾನು ನನ್ನದು, ಇವು ಕಡಿಮೆಯಾಗಬೇಕಾದ್ರೆ ಹೃದಯದ ಭಾವನಾ ಪ್ರವಾಹ ಅದು ಸತ್ಯದತ್ತ ಹರಿತಾ ಇರಬೇಕು. ಹಂಗೆ ಹರಿಯೋದದ ಅಲ್ಲ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅದು ಭಕ್ತಿ. ಅವಿಚ್ಛಿನ್ನ ಪ್ರವಾಹ, ಅದು ಅವಿಚ್ಛಿನ್ನ. ಅಂಥ ಭಕ್ತಿ. ಅದಕ್ಕೆ ಸ್ವಲ್ಪ ಆ ಮಾರ್ಗದಲ್ಲಿ ಸಾಗೋದಕ್ಕೆ, ಇಂಥದನ್ನು ಬೆಳೆಸಿಕೊಳ್ಳೋದಕ್ಕೆ ಏನು ಉಪಾಯಗಳು ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಬೇಕಲ್ಲ, ಏನಾದರೂ ನಾವು ಮಾಡಬೇಕು ಸಾಧನೆ. ಆವಾಗ ಇದು ಭಾವ ಪರಿಶುದ್ಧವಾಗೋದು. ಪರಿಶುದ್ಧ ಭಾವನೆ ಸತ್ಯದತ್ತ ಹರಿಯೋದು. ಇದರಲ್ಲಿ 2 ಸಂಗತಿಗಳು, 2 ಬೇಕಾಗ್ತದೆ. ಒಂದನೇದ್ದು ನಿನ್ನೆ ನೋಡೇವಿ, ನಿರಭಿಮಾನ. ಅಭಿಮಾನ
ಅದು ಇತ್ತು ಅಂದರೆ ಭಾವ ಹೊಲಸಕ್ಕೋತ ಹೋಗ್ತದೆ. ಎರಡನೇದ್ದು ಅವಿನೀತ ಆದ ಅಂದರೆ ಭಾವ ಹೊಲಸಾಗ್ತದೆ. ಇವು ಎರಡನ್ನೂ ನಾವು ಕಡಿಮೆ ಮಾಡಿಕೊಂಡರೆ ಭಾವ ಪರಿಶುದ್ಧವಾಗ್ತದೆ. ಅದು ದೇವನತ್ತ ಅಥವಾ ಸತ್ಯದತ್ತ ಹರಿತದ ಪ್ರವಹಿಸ್ತದೆ. ಅಭಿಮಾನ ನೋಡಿರಲ್ಲ, ಸುಮ್ಮನೆ ನನ್ನಷ್ಟಕ್ಕೆ ನಾನು ಹಿಂಗೆ ತಿಳ್ಕೋತೀನಿ, ನಾನು ಬಹಳ ಎತ್ತರ, ನಾನು ಬಹಳ ಸುಂದರ ಅಂತೂ ಒಂದು ಗಿಡ, ಎತ್ತರವಾದ ಗಿಡ, ಆ ಗಿಡದ ಮೇಲೆ ಕೂತಿತ್ತು, ಅದು ಅಲ್ಲೇ ಅರಳಿತ್ತು. ಅದು ಗಗನ ಮಲ್ಲಿಗೆಯ ವೃಕ್ಷ, ಅಷ್ಟು ಎತ್ತರ ಹೋಗಿತ್ತು, ಮ್ಯಾಲೊಂದು ಹೂವಾಗಿತ್ತು. ಅದು ಅಂತೂ ನಾನು ಎಂಥ ಎತ್ತರ, ನಾನೆಷ್ಟು ಸುಂದರ, ನನ್ನಷ್ಟು ದೊಡ್ಡವರು ಈ ಜಗತ್ತಿನಾಗ ಇಲ್ಲ ಅಂತು. ಯಾವುದು ಮ್ಯಾಗಿರುವ ಪುಷ್ಪ, ಅದು ಅಹಂ, ಅಭಿಮಾನ. ಅದಕ್ಕೆ ಕೆಳಗಿನ ಎಲಿ ಪಲಿ ನೋಡಿ ತಿರಸ್ಕಾರ ಅನ್ನಿಸ್ತು. ನೀವೇನು ಅಂತೂ ನಾ ನೋಡಿ ಹೆಂಗದೀನಿ, ನಿಮ್ಮದು ಯಾವ ಬಣ್ಣ, ಹಸರು 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 ಹಸರು, ನಂದು ಹೆಂಗದೆ ಶುಭ್ರ. ಹಂಗೆ ನಾನು ಎಷ್ಟು ಮ್ಯಾಲದೇನಿ, ನೀವೆಲ್ಲ ಕೆಳಗೆ ಕೆಳಗೆ. ಮಜಾ ಅನಿಸೋದಿಲ್ಲ ಏನು? ಮ್ಯಾಲೆ ಹೋದವ್ರಿಗೆ ಹಿಂಗೆ ಅನ್ನಿಸ್ತದ, ಎಲ್ಲ ಕೆಳಗೆ ಕೆಳಗೆ. ನಾವು ಭಾಳ ಮ್ಯಾಲ. ಆವಾಗ ಎಲೆಗಳು ಹೇಳೋದು, ಹಂಗೆ ಅನ್ನಕ್ಕೆ ಹೋಗಬೇಡ, ಹಂಗೆ ಅನ್ಬೇಡ, ನಿನ್ನ ಮ್ಯಾಲೆ ಓದವ್ರು ಅದಾರ, ಅಷ್ಟು ಮ್ಯಾಲೆ ನೀನು ಅರಳಬೇಕಾದ್ರೆ ನಾವು ಕೆಳಗಿರ್ಬೇಕಲ್ಲ. ನಮ್ಮ ಕೆಳಗೆ ಒಂದಿಷ್ಟು ಅದಾರ, ಹೀಗೆ ಕೆಳಗೆ ಹೋದ ಹಾಗೆ ಅಲ್ಲಿ ಭೂಮ್ಯಾಗ ಬೇರಂತದಾವ. ಪಾಪವು ಹೊರಗೆ ಬಂದಿಲ್ಲ, ಅವುಗಳನ್ನು ಯಾರೂ ನೋಡಿಲ್ಲ. ಅಷ್ಟು ಒಳಗೆ ಎಂದು ಹುಟ್ಟ್ಯಾವ ಅವು ಮರಿಗಿನೇ ಅದಾವ, ಒಳಗೆ ಅದಾವ. ಆದರೆ ಎಲ್ಲ ಮಾಡೋ ಅವೇ. ಅಂದರು ಇವು ಎಲೆಗಳು. ನಾವಿರಬೇಕಾದ್ರೆ, ನಮ್ಮ ದೇಟಗಳಿರಬೇಕಾದ್ರೆ, ನಮ್ಮ ಶಾಖೆಗಳಿರಬೇಕಾದ್ರೆ, ನಮ್ಮ ಬುಡ ಇರಬೇಕಾಗಿತ್ತು ಅಂದರೆ ಆ ಬೇರು ಬೇಕಾಗ್ತದೆ. ಆದರೆ ಬೇರು ಪಾಪ ಏನೂ ವಿಚಾರ ಮಾಡದೆ ಒಳಗದಾವ, ತಣ್ಣಗದಾವ. ಅದರ ಮೇಲೆ ನಾವು ಬದುಕಿದ್ದು ಸ್ವಲ್ಪ ಯೋಚನೆ ಮಾಡುವಂದು ಯಾವು ಎಲೆಗಳು. ಎದಕ್ಕೆ? ಆ ಹೂವಿಗೆ. ಅದು ಹೂವಂತೂ ದಡ್ರದಿರಿ. ನಾನು ನಿಮ್ಮವ ಅಲ್ಲೇ ಅಲ್ಲ. ಯಾಕೆ? ನನ್ನ ಬಣ್ಣ ನೋಡಿ, ನಿಮ್ಮ ಬಣ್ಣ ನೋಡಿ, ನಿಮ್ಮವ ಹೆಂಗೆ ಆಗ್ತೇನೆ? ನನ್ನ ವೈಭವನೇ ಬೇರೆ. ಎಲ್ಲರೂ ನನ್ನನ್ನು ಬಯಸ್ತಾರೆ ವಿನಃ ನಿಮ್ಮನ್ನಲ್ಲ. ಅದ್ಯಾವ ಬೇರ, ಅದ್ಯಾವ ಕಾಂಡ ಅಂತೂ ಹೇಳಿ. ಆವಾಗ ಸುಮ್ಮನೆ ಹಿಂಗೆ ಗಾಳಿ ಬೀಸ್ತು. ಅದು ಬೀಸಿದ ಕೂಡಲೇ ಅವು ಎಲೆಗಳಿದ್ದು ಅಲ್ಲ, ನೋಡೋ ಬಹಳ ಅಂತಿದ್ದೀಯಲ್ಲ, ಇನ್ನು ಕೆಳಗೆ ಹೋಗು, ಸಾಕೇನು, ನಿನ್ನ ಸಂಬಂಧ ಬೇಡ ನಮಗೆ, ನೀ ದೊಡ್ಡವ, ಹೋಗ ಆ ಕಡೆ. ಅದೇನು ಬಿಚ್ಚಿಕೊಂಡು ಬಿತ್ತೋ, ಬರೋಬ್ಬರಿ ಎಲ್ಲಿ ಬೇರಿದ್ದುವೋ ಅಲ್ಲೇ ಬಿತ್ತೋ. ಬೇರುಗಳು ಹೇಳ್ದು, ಇನ್ನು ಕೆಳಗೆ ಬರಬೇಕಪ್ಪ, ಇನ್ನು ನೀನು ಕೊಳತು ಮಾಡಿ ಕೆಳಗೆ ಬಂದು ಮತ್ತೆ ನಾವು ನಿನ್ನನ್ನು ಹೀರಿ ಮತ್ತೆ ಮೇಲೆ ಕಳಿಸ್ತೇವೆ. ನಾವು ಮರಿಯೊಳಗೆ ಅದೇವಂತ ನೀನು. ಹಂಗೆ ಒಂದು ಸತ್ಯ, ವಿಶ್ವಶಕ್ತಿ ಎಲ್ಲದರ ಆಧಾರವಾಗಿ ಒಂದು ಅದ ಅಂತ ನಾವೆಲ್ಲ ಹಿಂಗೆ ಅರಳಿದ್ದು ಜಗತ್ನ್ಯಾಗ. ಇದು ಮರಿತು ಅಂದ್ರೆ ಅಭಿಮಾನ. ಎಲ್ಲದರ ಹಿಂದಿರೋದು ಸತ್ಯ. ಎಲ್ಲ ವ್ಯಕ್ತಿಗಳಿಗೂ ಹಿಂದಿರೋದು ಸತ್ಯವೇ. ಈಗ ನಾವೆಲ್ಲ ಬಾಳಿ ಬದುಕಬೇಕಾದ್ರೆ ಈ ಭೂಮಿ,
ಭೂಮಿ ಬಾಳಿ ಬದುಕಬೇಕಾದ್ರೆ ಸೂರ್ಯ ಬಾಳಿ ಬದುಕಬೇಕಾದ್ರೆ ವಿಶ್ವ ಇರಬೇಕಾದ್ರೆ ಏನು ಬೇಕೋ ಅದು ದೇವರು, ಅದು ಸತ್ಯ, ಅದು ತತ್ವ. ದ್ಯಾಟ್ ವಿಚ್ ಎಕ್ಸಿಸ್ಟ್ ಎವರ್, ಅದು ಇರ್ತದೆ, ಅದ್ಭುತವಾಗಿ ಇರ್ತದೆ. ಅದಕ್ಕೆ ದೇವರು ಅಥವಾ ಸತ್ಯ ಅನ್ನೋದು. ಅಂಥ ಪರಮ ಸತ್ಯದ ಭಾನ ಇತ್ತು ಅಂದರೆ ಈ ಅಭಿಮಾನ ಇದು ಕಡಿಮೆ ಆಗ್ತದೆ. ಯಾವಾಗಿದು ಕಡಿಮೆ ಆಯಿತೋ ಆವಾಗ ಪ್ರೇಮ ಅದು ಪವಿತ್ರ ಆಗ್ತದೆ. ಆ ಪವಿತ್ರ ಪ್ರೇಮವೇ ಭಕ್ತಿ. ಬೇಕು ಈ ಅಭಿಮಾನ. ನಮಗೆ ಗೊತ್ತಿರಲಿ ಬಿಡಲಿ ಸತ್ಯ. ಈಗ ಅವು ಏನು ಹೇಳ್ತಾವಲ್ಲ, ಎಲೆಗಳೇನು ಹೇಳ್ತಾವ, ಆವಾಗ ಹೌದು ನೀವು ಹೇಳೋದು ಸತ್ಯ ಇರಬೇಕು ಅಂತ ಅನ್ನಿಸ್ತು ಅಂದರೆ ಅಭಿಮಾನ ಕಡಿಮೆಯಾಗ್ತದೆ. ಅದಕ್ಕೇನು ಬೇರಿನ ಜ್ಞಾನ ಇರಬೇಕಂತಲ್ಲ, ಎಲ್ಲರಿಗೂ ಸತ್ಯದ ಜ್ಞಾನ ಇರಬೇಕು ಅಂತಲ್ಲ. ಆದರೆ ಇಂಥದ್ದೊಂದು ಸತ್ಯ ಇದೆ, ಅದ್ಭುತವಾದ ವಿಶ್ವ ಇದೆ ಅಂತ ಸುಮ್ಮನೆ ಸ್ವಲ್ಪ ಭಾನ ಬಂದರೂ ಸಾಕು, ಅಭಿಮಾನ ಕಡಿಮೆ ಆಗ್ತದೆ. ಅಭಿಮಾನ ಎಲ್ಲದರ ಮೇಲೆ ನಾವು ನಿಂತಿರೋದು ಇದು ನೆನಪಿರಬೇಕು ಮನುಷ್ಯ. ನಾವು ನಮ್ಮ ಮೇಲಲ್ಲ, ನಾವು ಜಗತ್ತಿನ ಮೇಲೆ ನಿಂತೇವಿ. ನಮ್ಮಿಂದ ನಾವು ಬದುಕಿಲ್ಲ, ಜಗತ್ತಿನಿಂದ ನಾವು ಬಾಳಿ ಬದುಕ್ತಾ ಇದ್ದೇವೆ. ಇಷ್ಟು ಸಾಮಾನ್ಯ ತಿಳುವಳಿಕೆ ಬಂದರೂ ಸಹಿತ ಅಭಿಮಾನ ಕಡಿಮೆಯಾಗ್ತದೆ. ಅಭಿಮಾನ ಕಡಿಮೆಯಾಗ್ತದೆ. ಏನು ನೋಡಬೇಕು, ಹಿಂದಕ್ಕೆ ಕತೆ ಹೇಳ್ತಿರ್ತಾರೆ. ಏನು ಅಭಿಮಾನ, ನನ್ನಂಗೆ ಈ ಜಗತ್ತಿನಾಗ ನನ್ನ ಎದುರಿಸೋರ ಇಲ್ಲ ಅಂತ. ನನ್ನ ಎದುರಿಸುವ ಸಾಮರ್ಥ್ಯ ಯಾರಿಗದ ಅಂತ ಅಲೆಕ್ಸಾಂಡರ್. ನನ್ನ ಎದುರಿಸೋರು ಯಾರು? ನೆಪೋಲಿಯನ್ ನನಗೆ ಅಸಾಧ್ಯವೇ ಇಲ್ಲ ಅಂತ ಅವ. ಎಲ್ಲ ಮಹಾರಾಜರು ಎಲ್ಲ ಹಾಗೆ ನಮ್ಮನ್ನು ಮೀರಿಸೋರು ಯಾರದಾರ ಅಂತ. ಆದರೆ ಆ ಅಲೆಕ್ಸಾಂಡರು ಇಂದಿಲ್ಲ, ಹೌದಲ್ಲ? ಆ ನೆಪೋಲಿಯನ್ ಬೋನಾಪಾರ್ಟನೂ ಇಂದಿಲ್ಲ. ನಮ್ಮ ದೇಶದ ರಾಜ ಮಹಾರಾಜರು ಒಬ್ಬರು ಇಂದಿಲ್ಲ. ಆದರೆ ಭೂಮಂಡಲ ಅದು ಅಂಥದ. ಸುಮ್ಮನೆ ನಾನು ನಿಮಗೆ ಉಣಿಸ್ತೇನೆ, ರೂಪ ಕೊಡ್ತೇನೆ, ಹೂವಾಗಿ ಆರಾಮಿರೋದು. ಎಲ್ಲ ನಾನು ಕೊಡ್ತೇನೆ, ಅನ್ನ ಕೊಡ್ತೇನೆ, ನೀರು ಕೊಡ್ತೇನೆ, ರಸ ಕೊಡ್ತೇನೆ, ಎಲ್ಲ ಕೊಡ್ತೇನೆ. ಆ ಬಳಿಕ ಸುಂದರ ಬಣ್ಣ ಕೊಟ್ಟು ನಿಮ್ಮನ್ನು ಎತ್ತಿ ಹಿಡಿತೇನೆ. ಆ ಬಳಿಕ ನೀವು ಹೆಂಗರೇ ಬದುಕಬಾರದು, ಚೆಂದಾಗಿ ತಿಳ್ಕೊಂಡು ಬದುಕು. ಯಾವ ಅಭಿಮಾನ? ಎಲ್ಲದ ಹೇಳಿ ಅಭಿಮಾನ? ಅದಕ್ಕೊಂದು ಸ್ಥಾನ ಬೇಕಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಬಹಳ ಕಡೆ. ಒಂದು ತ್ರಿಕೋನ ಇತ್ತು. ತ್ರಿಕೋನ ಗೊತ್ತದಲ್ಲ, ಭೂಮಿತಿಯೊಳಗೆ ತ್ರಿಕೋನ ಇತ್ತು. ಅದು ಹೆಂಗೆ ಇತ್ತು, ಆ ಮ್ಯಾಗೇನಿರ್ತದಲ್ಲ ಕೋನ, ಅದಕ್ಕೊಳೆ ಭಾವನ. ನಾ ಮ್ಯಾಲ ಕೋನ, ಮೇಲಿನ ಕೋನ ನಾನು, ನೀವೇನು ಕೆಳಗಿನೂ ಎರಡು ಕೋನಗಳು. ನಿಮ್ಮದು ಮಹತ್ವ, ನಾನು ಭಾಳ ಎತ್ತು. ನಾನು ಅದೇನಿ ಅಂತ ನೀವು ಬದುಕೀರಿ, ನನ್ನಿಂದ ಅಂತೂ ಮ್ಯಾಗಿನ ಕೋನ. ಆವಾಗ ಕೆಳಗಿನ ಕೋನಗಳು ಏನು ಮಾಡಿದ್ವು, ತಮ್ಮ ಸುತ್ತೇನು ಇದ್ದು ಅಲ್ಲ, ಅವು ಎರಡು ಕೋನಗಳು ಹಿಂಗಿರೋದಿಲ್ಲ, ನಿಮಗೆ ಗೊತ್ತಿರಬೇಕು. ಹಿಂಗೆ ಒಂದಿರ್ತದೆ, ಈ ಕಡೆ ಒಂದಿರ್ತದೆ. ಆ ಎರಡೂ ಮೈಗಳನ್ನು ತಗೊಂಡು ಸರಿದು, ನಿಮಗೆ ಜಾಮೆಟ್ರಿ ಗೊತ್ತಿರಬೇಕು, ಮಜಾ ಅದ. ಮ್ಯಾಲದಲ್ಲ, ಅದು ಹಂಗೆ ನಿಂತಿತ್ತು. ಕೆಳಗಿನ ಕೋನಗಳದಾವಲ್ಲ ಎರಡು, ಅವು ಕೋನಗಳಿಗೆ ಎರಡು ಭಾಗ ಇರ್ತಾವೆ, ಎರಡು ಮೈ ಎರಡು ಕೈಗಳಿರ್ತಾವೆ. ಕೆಳಗಿಂದು ಒಂದು ಹಿಂಗೆ ಇರೋದಲ್ಲ, ಅದನ್ನು ತಗೊಂಡು ಅವು ಸರಿದು, ಎರಡೂ ಕೋನು ಸರದ ಬಳಿಕ ಅಲ್ಲೇನದ
ಅದು ಹೋಗೇ ಬಿಡ್ತು. ಅದು ಹೋಗಾಗಂತೂ ನಾ ಎಲ್ಲಿ ಹೊಂಟೆ ಅಂತ, ಎಲ್ಲಿ ಹೊಂಟೆ. ಅದಕ್ಕೆ ಕೆಳಗಿನ ಹೇಳೋದು, ನಾವು 3 ಮಂದಿ ಕೂಡೇ ಇರಬೇಕು ಅಂದ್ರೆ ತ್ರಿಕೋನ ಆಗೋದು. ನಾವೆಲ್ಲರೂ ಬೇರೆ ಆಗಿ ಬಿಟ್ಟೇವಿ ಅಂದರೆ ಕೋನ ಆಗ್ತೇವಿ, ನೀ ಅಂತೂ ಉಳಿಯೋದೇ ಇಲ್ಲ, ನಾವಿಬ್ಬರೇ ಉಳಿಯೋದು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ಕೋತಿರಬೇಕು. ಅಂತೂ ಎರಡು ಕೆಳಗೇನು ಕೋನಿದ್ದು ಮೇಲ್ ಕೋನಕ್ಕೆ ಸ್ವಲ್ಪ ಯೋಚಿಸಬೇಕು. ನೀ ಇರಬೇಕು ಮೇಲ್ ಕೋನ, ಆದರೆ ನಾವು ಅದೇವಿ ಅಂತ ನೀನು. ಇದು ಜೀವನ. ಇಂಥ ಸತ್ಯವನ್ನು ಅರಿತುಕೊಂಡು ಮನುಷ್ಯ ಬಾಳಿ ಬದುಕಬೇಕು. ಅಭಿಮಾನ ಕಡಿಮೆಯಾಗ್ತದೆ. ನಿರಭಿಮಾನ, ಅಭಿಮಾನ ದ್ವೇಷಿತ್ವಾತ್. ಅಭಿಮಾನ ಇಲ್ಲದೆ ಇದ್ದರೆ ಸತ್ಯ ಕಾಣಿಸ್ತದೆ. ಅಭಿಮಾನ ಇತ್ತು ಅಂದರೆ ಸತ್ಯ ಮರೆಯಾಗ್ತದೆ.